ನಮ್ಮ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಯ ಹೋರಾಟಗಾರರು ಮುಖಂಡರುಗಳು ನಮ್ಮ ಜೊತೆಗಿದ್ದಾರೆ. ಯಾಕೆಂದ್ರೆ ಅತಿ ಮುಖ್ಯವಾಗಿ ನಮಗೆ ಅವರ ಸಹಕಾರ, ಅವರ ಬೆಂಬಲ, ಅವರ ಆಶೀರ್ವಾದನೂ ಕೂಡ ನಮ್ಮ ನೌಕರರಿಗೆ ಅವರೂ ಕೂಡ ನಮಗೆ ಇರಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿದಾಗ ಎಲ್ಲ ತಾಲೂಕಿನ ಸಂಘಟನೆಗಾರರು, ವಿವಿಧ ಸಂಘಟನೆಯ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ, ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿ ವಿಚಾರ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ 6ನೇ ಐಕ್ಯತಾ ಸಮಾವೇಶ ನಾವು ಮುಂದಿನ ದಿನಾಂಕ 28ರಂದು ಪ್ಯಾಲೇಸ್ ಗ್ರೌಂಡ್ರಲ್ಲಿ ನಾವು ಈ ಒಂದು ಐಕ್ಯತಾ ಸಮಾವೇಶನ ಏರ್ಪಾಡು ಮಾಡಿದ್ದೀವಿ. ಅಂದರೆ ಈ ಒಂದು ರಾಜ್ಯ ಸಮಿತಿಯ ಐಕ್ಯತಾ ಸಮಾವೇಶ ಏನಿದೆ, ಇದು ಬಹಳ ಅತಿ ಮುಖ್ಯವಾದ ಒಂದು ಜವಾಬ್ದಾರಿಯುತವಾದ ಸಮಾವೇಶಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ಒಂದು ಸಮಾವೇಶದಲ್ಲಿ ಮೊದಲಿಗೆ ನಾವು 5 ಸಮಾವೇಶನೂ ಕೂಡ ನಾವು ಅಂಬೇಡ್ಕರ್ ಭವನದಲ್ಲಿ, ವಸಂತ ನಗರದಲ್ಲಿ ನಾವು ಮಾಡಿದ್ವಿ ನಮ್ಮ ರಾಜ್ಯ ಸಮಿತಿ ವತಿಯಿಂದ. ಆದರೆ ಈ ಸಾರಿ ಕನಿಷ್ಠ ಪಕ್ಷ 25,000 ಜನ ಸೇರಿಸಲೇಬೇಕು ಅಂತ, ನಾವು 30,000 ಜನ ಸೇರಿಸಬೇಕು ಅಂತ ಒಂದು ಟಾರ್ಗೆಟ್ ಇದೆ. ಕನಿಷ್ಠ ಪಕ್ಷ 25,000 ಜನ ಸೇರ್ಲೇಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಹಲವಾರು ನಾವು ಬೇಡಿಕೆಗಳನ್ನ ಇಟ್ಕೊಂಡು ಈ ಸಮಾವೇಶನ ನಾವು ಏರ್ಪಾಡು ಮಾಡಿದ್ದೀವಿ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಸಮನ್ವಯ ಸಮಿತಿಯ ಶಾಖೆಗಳಿದೆ. ಪ್ರತಿ ತಾಲೂಕಲ್ಲೂ ಕೂಡ ಪದಾಧಿಕಾರಿಗಳಿದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ ಸಮನ್ವಯ ಸಮಿತಿ ಬಹಳಷ್ಟು ಸಾಮಾಜಿಕವಾದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದೆ. ಹಲವಾರು ಬೇಡಿಕೆಗಳನ್ನ ಈಡೇರಿಸುವ ಉದ್ದೇಶದಿಂದ ಇಲ್ಲಿ ಇರ್ತಕ್ಕಂಥ ಮಂಜೂರಾಗಿರ್ತಕ್ಕಂಥ ಹುದ್ದೆ 7.75 ಲಕ್ಷ ಹುದ್ದೆ. ಇದರಲ್ಲಿ 4 ಲಕ್ಷ ಸರ್ಕಾರಿ ನೌಕರು ಮಾತ್ರ ಕೆಲಸ ಮಾಡ್ತಾವ್ರೆ. ಇದರಲ್ಲಿ 80,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ, ಅಂದ್ರೆ ಅಂದಾಜು 20,000ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ ನೌಕರರು ಹಲವಾರು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ 2,84,724 ಹುದ್ದೆಗಳ ಖಾಲಿ ಇದ್ದು, ಇದರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿದೆ ಇರ್ತಕ್ಕಂಥ ಹಲವಾರು ಸಂದರ್ಭಗಳು ನಿಮ್ಗೆಲ್ಲ ತಿಳಿದೇ ಇದೆ. ಈ ಒಂದು 24,000 ಬ್ಯಾಕ್ಲಾಗ್ ಹುದ್ದೆ ಖಾಲಿ ಇದೆ. ಇದನ್ನೆಲ್ಲ ಈ ಜವಾಬ್ದಾರಿಯುತವಾದ ಕೆಲಸಗಳನ್ನ ನಿರ್ವಹಿಸೋರು ಯಾರು? ಮುಂದೆ ಇದರ ಉದ್ದೇಶ ಏನು? 108 ಬೇಡಿಕೆಗಳನ್ನ ನಾವು ಇವತ್ತು ನಮ್ಮ ಸರ್ಕಾರದ ಮುಂದೆ ಇಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ನಮ್ಮ ಸಮುದಾಯದ ಪರಮೇಶ್ವರ್ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುನಿಯಪ್ಪ ಸಾಹೇಬರು ಬರ್ತಾ ಇದ್ದಾರೆ, ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ, AR ಕೃಷ್ಣಮೂರ್ತಿ ಅವರು ಬರ್ತಾ ಇದ್ದಾರೆ, ನರೇಂದ್ರ ಸ್ವಾಮಿ ಅವರು ಬರ್ತಾ ಇದ್ದಾರೆ. ಸಮುದಾಯದ ಎಲ್ಲ ದಲಿತ ಪರ ಶಾಸಕರು, ಮಂತ್ರಿಗಳು ಆದಿಯಾಗಿ ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿ, ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಸಮಿತಿಯವರು ಎಲ್ಲ ಶಾಸಕರನ್ನ, ಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸವ್ರೆ. ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಬರ್ತಾರೆ. ಇದರಲ್ಲಿ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕೆಲವೊಂದು ಇಲಾಖೆಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಎಷ್ಟು ಕಟ್ಟುನಿಟ್ಟಾಗಿ ನಾವು ಮಾಡ್ತಾ ಇದ್ದಾವೋ, ಇದ್ರ ಜೊತೆಗೆ ಅಷ್ಟೇ ನಾವು ನೋವುಗಳನ್ನ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಸಮಾವೇಶದ ಉದ್ದೇಶ ಏನು, ಒಳ ಮೀಸಲಾತಿ ಅಂತ ನಮ್ಮನ್ನ ಒಳದಿ ಆಳುವಂತ ಒಂದು ವ್ಯವಸ್ಥೆ ಇತ್ತು. ಇದರಲ್ಲಿ SC/ST ನಾವೆಲ್ಲ ಒಂದೇ. SC ಸಮುದಾಯದಲ್ಲಿ ನಾವು ಹಿಂದೆ ಏನು ಹೋರಾಟದಿಂದ ಬಂದಿದ್ದೇವೋ, SC/ST ಸಮುದಾಯದಲ್ಲಿ ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶನೂ ಕೂಡ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶನೂ ಕೂಡ ಈ ಒಂದು ಸಮಾವೇಶದಲ್ಲಿ ಆ ಅಂಶನೂ ಕೂಡ ಇದೆ. ಈ ಬಾರಿ 6ನೇ ಐಕ್ಯತಾ ಸಮಾವೇಶ ಅಂದ್ರೆ SC/ST ನೌಕರರು ಅಷ್ಟೇ ಅಲ್ಲ, ಎಲ್ಲರದು ಕೂಡ ಒಂಥರ ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ನೌಕರರು ಎಲ್ಲರದು ಲೆಕ್ಕನೇ ಇದು. 6ನೇ ಐಕ್ಯತಾ ಸಮಾವೇಶವನ್ನ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ SC/STಗಳು ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ. ಅದು ಶೃಂಗಾರ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ 8ರಲ್ಲಿ ಮಾಡ್ತಾ ಇದ್ದೀವಿ. ಈ ಸಮಾವೇಶದ ಒಂದು ವಿಶಿಷ್ಟತೆ ಏನು ಅಂದರೆ, ಇವತ್ತು ನಾನು ಈ ಜಿಲ್ಲೆಯಲ್ಲೂ ಕೂಡ ಆಗಿ
ಇವತ್ತು ರಾಜ್ಯದಲ್ಲಿ ಈ ಜಿಲ್ಲೆಯವರು ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನೂ ಕೂಡ ಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಸರ್ ಅವರು ಅಭಿನಂದಿಸುವಂಥದ್ದಿದ್ದೀವಿ. ಮತ್ತೆ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿನೇ ಆಗಬೇಕಾಗಿತ್ತು, ಆದರೂ 2ನೇ ಬಾರಿಗೆ ಉಪಮುಖ್ಯಮಂತ್ರಿ ಆಗಿರುವಂಥ ಪರಮೇಶ್ವರ್ ಸರ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೀವಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಜಾತಿ ಉಪಜಾತಿ ಹೆಸರಿನಲ್ಲಿ ಜನಛಿದ್ರ ಆಗ್ತಿರೋದನ್ನ ಇದು ಅನಾರೋಗ್ಯಕರ ಬೆಳವಣಿಗೆ ಅಂತೇಳಿ ಜನರಲ್ಲಿ ಅರಿವನ್ನು ಮೂಡಿಸಿ ನಮ್ಮಲ್ಲಿ ಒಂದು ರಾಷ್ಟ್ರೀಯತೆ ಮನೋಭಾವ ಬರಬೇಕು, ಭಾರತೀಯತೆ ಮನೋಭಾವ ಬರಬೇಕು ಹೊರತು ಜಾತೀಯತೆ ಮನೋಭಾವ ಬರಬಾರ್ದು ಅಂತೇಳಿ ಈ ಐಕ್ಯತಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಈ ಐಕ್ಯತಾ ಸಮಾವೇಶಕ್ಕೆ ಒಂದು 25ರಿಂದ 30 ಸಾವಿರ ಜನ ಬರೋ ನಿರೀಕ್ಷೆಯಲ್ಲಿದೆ. ಮತ್ತೆ ಎಲ್ಲ ಗಣ್ಯರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಮಧ್ಯಾಹ್ನದಲ್ಲಿ ಒಂದು ವಿಚಾರ ಸಂಕಿರಣ ಇದೆ, ಸಂವಿಧಾನದ ಆಶಯಗಳು ಮತ್ತು SC/ST ನೌಕರರು ಅಧಿಕಾರಿಗಳ ಜವಾಬ್ದಾರಿ ಅಂತ. ಇದನ್ನ ಹಿರಿಯ AS ಅಧಿಕಾರಿಗಳು ಇವಾಗ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್ ಅವರು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ರಂದೀಪ್ ಸರ್ ಅವರು ವಿಷಯವನ್ನ ಮಂಡನೆ ಮಾಡ್ತಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ IPS ಅಧಿಕಾರಿ ಆನಂದ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ.